ಸ್ವಾಗತ. ಇವತ್ತು ಮಜ್ಜಿಗೆಯಲ್ಲಿ ಒಂದು ಬಟ್ಲು ಕಡಲೆ ಹಿಟ್ಟು ಕಲಸಿ ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕಿ ಮೆಂತ್ಯನ ಸಣ್ಣಗೆ ಕಟ್ ಮಾಡಿ ಈ ಥರ ಮಜ್ಜಿಗೆ ಪಳೆದನ ಮಾಡ್ಕೊಳ್ಳಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ಮಜ್ಜಿಗೆ ಸೀಸನ್ ಆಗಿರೋದ್ರಿಂದ ಈ ಮೆಂತ್ಯ ಫ್ರೆಶ್ ಆಗಿ ಸಿಗುತ್ತೆ. ಮೆಂತ್ಯ ಪಲ್ಯ ನೀರನ್ನು ಹಾಕಿ ಹುರಿದ ಜೀರಿಗೆ ಪುಡಿ, ಬಾಣಲೆಗೆ ಎಣ್ಣೆ ಹಾಕಿ ಬೆಳ್ಳುಳ್ಳಿ, ಕರಿಬೇವು ಮತ್ತು ಒಣಮೆಣಸಿನಕಾಯಿ, ಮೆಂತ್ಯಕಾಳು, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಅಚ್ಚ ಖಾರ ಪುಡಿ, ಅರಿಶಿಣ ಪುಡಿ, ಕಸ್ತೂರಿ ಮೆಂತಿ ಎಲ್ಲ ಹಾಕಿ ಮೇಲ್ಗಡೆ ಒಗ್ಗರಣೆ ಕೊಡಿ. ತುಂಬ ಟೇಸ್ಟ್ ಬರುತ್ತೆ. ಈ ಮೆಂತ್ಯ ಪಲ್ಯ ಸೀಸನ್ ಆಗಿರೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ಥರ ಪಳೆದಾನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಬರೀ ಇಂಗುನು ಮಾತ್ರ ಒಗ್ಗರಣೆ ಕೊಟ್ಕೋಬೋದು. ಈರುಳ್ಳಿ ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಬೋದು. ಅದೇ ಥರ ಮಕ್ಕಳಿಗೆ ಹೆಲ್ದಿ ಫುಡ್ ಮಾಡೋದು ಹೇಗೆ ಅಂತಂದರೆ, 1-2 ಚಪಾತಿಯನ್ನು ತೊಗೊಂಡು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಈ ಥರ ತರಿಯಾಗಿ ಮಾಡಿಕೊಂಡು 1 ಸ್ಪೂನ್ ತುಪ್ಪ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಮಕ್ಕಳಿಗೆ ಮಾಡಿಕೊಟ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ವಲ್ಪ ಕಸಕಸಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಾಲನ್ನು ಹಾಕಿ ಒಂದು ಅರ್ಧ ಬಟ್ಲಷ್ಟು 1-2 ಚಪಾತಿಯಷ್ಟು ತೊಗೊಂಡಿದ್ದೆ. ಸ್ವಲ್ಪ ಖರ್ಜೂರವನ್ನು ನೆನೆಯಿಟ್ಟು ಹಾಕಿ, ಅದು ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹೆಲ್ದಿ ಕೂಡ ಆಗಿರೋದ್ರಿಂದ ಮಕ್ಕಳಿಗೆ ಖರ್ಜೂರ, ಕಾಜು ಕೂಡ ಹಾಕ್ಕೋಬೋದು. ಡ್ರೈ ಫ್ರೂಟ್ಸ್ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ನೀವು ಬೇಕಾದರೆ 1-2 ಸ್ಪೂನು ಸಕ್ಕರೆಯನ್ನು ಹಾಕ್ಕೊಂಡು ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೂ ಖರ್ಜೂರ ಹಾಕಿರೋದ್ರಿಂದ ಸ್ವೀಟಾಗಿರುತ್ತೆ. ಇದು ಮಕ್ಕಳಿಗೆ ಕೊಟ್ಟರೆ 1 ವರ್ಷದ ಮಕ್ಕಳಿಗೆ ತಿನ್ನಿಸ್ಬೋದು. ತಿನ್ನಿಸೋ ಬದಲು ಇದನ್ನು ತಿನ್ನಿಸಿ, ಅದು ಆರೋಗ್ಯಕ್ಕೆ ತುಂಬ ಹಾನಿಕರ. ಅದು ಫ್ಯಾಟ್ ಮಾಡುತ್ತೆ ಅಷ್ಟೇ, ಮಕ್ಕಳಿಗೆ ಶಕ್ತಿ ಕೊಡೋದಿಲ್ಲ. ಈ ಮನೆಯಲ್ಲಿ ಚಪಾತಿಯಿಂದ ಈ ಥರ ಹೆಲ್ದಿಯಾಗಿ ಮಾಡಿಕೊಡಿ. 1 ವರ್ಷದ 6 ತಿಂಗಳು, 1 ವರ್ಷದ 2 ವರ್ಷದ ಮಕ್ಕಳಿಗೆ ಕೂಡ ಕೊಡ್ಬೋದು. ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಟೇಸ್ಟಿ ಕೂಡ ಆಗಿರುತ್ತೆ. ಇದರೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮಾಡಿದವರಿಗೆಲ್ಲ ನನ್ನ ಧನ್ಯವಾದ.